Hello students. So ಇವತ್ತಿನ ವಿಡಿಯೋ ಒಳಗೆ we'll see 5 marks numericals from electric charges and fields. So ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಲಿಕತ್ತಿದ್ರಿ. So start numericals on electric charges and fields ಅಂತ ಹೇಳಿ. So ಇವತ್ತಿನ ಈ ವಿಡಿಯೋ ಒಳಗೆ ಪ್ರಾಬ್ಲಮ್ಸ್ ತಗೊಂಡು. ಈಗ ಫಸ್ಟ್ ಪ್ರಾಬ್ಲಮ್ ಓದ್ರಿ. ಮಾರ್ಚ್ 22 ಒಳಗೆ ಕೇಳಿರ್ತದೆ. What is the force between 2 point charges 0.2 microcoulomb and 0.3 microcoulomb? So ಅಂದ್ರೆ ನಂಗೆ ಎರಡು ಚಾರ್ಜಸ್ ಕೊಟ್ಟಾನೆ. ಸೊ ಗಿವನ್ ತೋತಾನೆ Q1 ಅಂತಾನೆ 0.2 microcoulomb ಅಂದ್ರೆ 10⁻⁻⁶. ಆಮೇಲೆ Q2 is 0.3 microcoulomb. 0.3 microcoulomb. Placed 30 centimeters apart in vacuum ಅಂತಾನೆ. So distance between charges are 30 centimeter ಅದ. ಸೊ ಅದನ್ನ ಮೀಟರ್ ಒಳಗೆ ಕನ್ವರ್ಟ್ ಮಾಡ್ರಿ SI ಯೂನಿಟ್. ಸೊ ಡಿವೈಡೆಡ್ ಬೈ 100 ಅಂದ್ರೆ 0.3 meters. So first you are required to find force when it is in vacuum. So first vacuum ಒಳಗೆ ಅದ. So F is equal to formula ಬರೋದಂತ ಹೇಳಿರಿ 9 into 10⁻⁹ Q1 into Q2 divided by R square. Substitute ಮಾಡ್ತಾನೆ 9 into 10⁻⁹. Q1 is how much? 0.2 into 10⁻⁻⁶. Q2 is 0.3 into 10⁻⁻⁶. Whole divided by R square. So R is 0.3, 0.3 the square, 0.3 bracket square divided by R square. ಹೀಗೆ ಇದು ಸಿಂಪ್ಲಿಫೈ ಮಾಡ್ರಿ. ಸೊ ನ್ಯೂಮರೇಟರ್ ಒಳಗೆ 3 ಇಂಟು ಮಾಡ್ಕೋತೇನೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. 9 ಇಂಟು 0.2 ಇಂಟು 0.3. ಸೊ 0.54 ಬರ್ತದೆ. 0.54 ಇಂಟು 10⁻². So 9 minus 6 3, 3 minus 6 is -3 divided by 0.09 square ಮಾಡಿದ್ರೆ 0.3 square. So divide ಮಾಡ್ಕೊರಿ, divided by 0.09. So divide ಮಾಡಿದ್ರೆ you will get 6. So this is equal to 6 into 10⁻⁻³ Newton. ಇದು ಫಸ್ಟ್ ಫೋರ್ಸ್. ಈಗ ಅದ್ರ ಸೆಕೆಂಡ್ ಪಾರ್ಟ್ ಮುಂದೆ ಹೋದ್ರಿ. ಸೆಕೆಂಡ್ ಪಾರ್ಟ್ ಏನಂತಾನೆ, ಫೈಂಡ್ ನ್ಯೂ ಫೋರ್ಸ್ ಬಿಟ್ವೀನ್ ದೆಮ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್ ಈಸ್ ಡಬಲ್ಡ್. ಈಗ R ಡಬಲ್ ಆಗ್ತದೆ ಅಂದ್ರೆ ಸೆಕೆಂಡ್ ಕೇಸ್ ಒಳಗೆ R ಏನಾಗ್ತದ್ರಿ 0.3 ಇದ್ದದ್ದು ಡಬಲ್. ಸೊ 2 ಇಂಟು 0.3 ಅಂದ್ರೆ R ಈಗ ಏನಾಗ್ತದೆ 0.6 meters. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ F. ಸೊ ಮತ್ತೆ ಫಾರ್ಮುಲಾ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ 9 into 10⁻⁹. Q1 is 0.2 into 10⁻⁻⁶. Q2 is 0.3 into 10⁻⁻⁶. whole divided by R square. R change ಆಗಿದೆ 0.6 bracket square. ಮತ್ತು ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ನ್ಯೂಮರೇಟರ್ ಸೇಮ ಬರ್ತದ. ಫಸ್ಟ್ ಕೇಸ್ ಒಳಗೆ ಏನಾದರ್ಲ ನ್ಯೂಮರೇಟರ್ ಸೇಮ ಬರ್ತದೆ. ಸೊ ದಿಸ್ ಈಸ್ ಈಕ್ವಲ್ ಟು, ಸೊ ನ್ಯೂಮರೇಟರ್ 0.54 into 10⁻⁻3. ಯಾಕಂದ್ರೆ ಫಸ್ಟ್ ಕೇಸ್ ಒಳಗೆ ಏನದ ಅದ ವ್ಯಾಲ್ಯೂಸ್ ಅದ. ಡಿನಾಮಿನೇಟರ್ ಚೇಂಜ್ ಆಗ್ತದೆ. 0.6 ಬ್ರಾಕೆಟ್ ಸ್ಕ್ವೇರ್ ಮಾಡ್ಕೋರಿ, ಯು ವಿಲ್ ಗೆಟ್ 0.36. ಡಿವೈಡ್ ಮಾಡ್ರಿ, ಯು ವಿಲ್ ಹ್ಯಾವ್ ದಿ ಆನ್ಸರ್. ಸೊ 0.54 divided by 0.36. So you will get 1.5. 1.5 into 10⁻⁻³ Newton. So 5 marks ಅಂದಂಗ. ಯೂನಿಟ್ಸ್ ಮರಿಬೇಡ್ರಿ. ಯೂನಿಟ್ಸ್ ಬರೀಲಿಲ್ಲ ಅಂದ್ರೆ 1 marks ಕಟ್ ಮಾಡ್ತಾನೆ. ಕ್ಲಿಯರ್ ಅದರಿ? ನಾವು ವಿಲ್ ಸಿ ಸೆಕೆಂಡ್ ಒನ್. ಸೊ ಸೆಕೆಂಡ್ 3 point charges plus 3 nanocoulomb, -3 nanocoulomb and +2 nanocoulomb are placed at corners of an equilateral triangle ABC. So already na triangle draw ಮಾಡಿಟ್ಟೆನ್ರೆ to save the time. So ABC ಅದ, this I will take it as A, ಇದು B ಅಂತ ತಗೋತೇನೆ, ಇದು C ಅಂತ ತಗೋತೇನೆ. So A ಗೆ
ಪ್ಲಸ್ 3 ನ್ಯಾನೋ ಕೂಲಮ್ ಅದ, ಪ್ಲಸ್ 3 ನ್ಯಾನೋ ಕೂಲಮ್ ಚಾರ್ಜ್. ಪಾಯಿಂಟ್ ಬಿ ಗೆ ಮೈನಸ್ 3 ಅದ, ಸೊ ಮೈನಸ್ 3 ನ್ಯಾನೋ ಕೂಲಮ್ ಅದ. ಸಿ ಗೆ ಪ್ಲಸ್ 2 ತಗೋತಾನೆ, ಪ್ಲಸ್ 2 ನ್ಯಾನೋ ಕೂಲಮ್. ಇಲ್ಲಿ ಪ್ಲಸ್ 2 ನ್ಯಾನೋ ಕೂಲಮ್. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅದ, ಸೈಡ್ 0.3 meters. ಸೊ ಪ್ರತಿಯೊಂದು ಸೈಡ್ 0.3 meters ಅದ, ಆಸ್ ಇಟ್ ಈಸ್ ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಫಿಗರ್ 1 ಮಾರ್ಕ್ಸ್ ಇರ್ತದ್ರೆ, ಫೈಂಡ್ ರಿಸಲ್ಟೆಂಟ್ ಫೋರ್ಸ್ ಆಕ್ಟಿಂಗ್ ಆನ್ ಪ್ಲಸ್ 2 ನ್ಯಾನೋ ಕೂಲಮ್. ಸೊ ಸಿ ಮೇಲೆ ಎಷ್ಟು ಫೋರ್ಸ್ ಅದ ಅನ್ನೋದು ನೀವು ಕಂಡುಹಿಡಿಬೇಕು. ಈಗ ಫಸ್ಟ್ ಎ ಮತ್ತು ಸಿ ನಡು ಫೋರ್ಸ್ ಇರ್ತದೆ. ಎ ಪ್ಲಸ್ 3 ನ್ಯಾನೋ ಕೂಲಮ್ ಅದ ರೀ, ಸಿ ಪ್ಲಸ್ 2 ನ್ಯಾನೋ ಕೂಲಮ್ ಅದ. ಎ ಮತ್ತು ಸಿ ನಡು ಫೋರ್ಸ್ ಇರ್ತದೆ, ಎರಡು ಪಾಸಿಟಿವ್ ಅದ ಅಂದಮೇಲೆ ರಿಪಲ್ಷನ್. ಸೊ ಸಿ ಇದ್ದದ್ದು ಎ ದಿಂದ ದೂರ ಹೋಗ್ತದೆ. ರಿಪಲ್ಷನ್ ಅಂದ್ರೆ ಸಿ ವಿಲ್ ಮೂವ್ ಟುವರ್ಡ್ಸ್ ರೈಟ್, ಈ ಡೈರೆಕ್ಷನ್ ಒಳಗೆ ಇದ್ರೊಳಗೆ ಫೋರ್ಸ್ ಅದ. ಸೊ ದಿಸ್ ಐ ವಿಲ್ ಟೇಕ್ ಇಟ್ ಆಸ್ F1. ಸೊ ರಿಪಲ್ಷನ್ ಬಿಟ್ವೀನ್ ಎ ಅಂಡ್ ಸಿ. ಬಿ ಮತ್ತು ಸಿ ತಗೊಂಡ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅದ ಅಂದ್ರೆ ಅಟ್ರಾಕ್ಷನ್ ಅದ. ಸೊ ಚಾರ್ಜ್ ಅಟ್ ಪಾಯಿಂಟ್ ಸಿ ವಿಲ್ ಮೂವ್ ಟುವರ್ಡ್ಸ್ ಬಿ. ಇದು ಪ್ಲಸ್ 2 ಏನದಲ್ಲ, ಇದು ಬಿ ಕಡೆ ಮೂವ್ ಆಗ್ತದ. ಸೊ ಈ ಡೈರೆಕ್ಷನ್ ಒಳಗೆ ನಿಮ್ದು ಇದು ಫೋರ್ಸ್ ಅದ. ದಿಸ್ ಈಸ್ F2. ಸೊ ಎರಡರ ನಡು ರಿಸಲ್ಟೆಂಟ್ ಬರ್ತದ. ಸೊ ಇಲ್ಲಿ ನಡು ರಿಸಲ್ಟೆಂಟ್ ಅದ ಅನ್ಬೋದು. ಸೊ ರಿಸಲ್ಟೆಂಟ್ ಫೋರ್ಸ್ F ವಿಲ್ ಬಿ ಆಕ್ಟಿಂಗ್. ಸೊ ಮತ್ತೊಮ್ಮೆ ಈ ಕಡೆ ಡಯಾಗ್ರಾಮ್ ಡ್ರಾ ಮಾಡಿದೆ ಅಂತ ಹೇಳಿರಿ. ಈಕ್ವಿಲ್ಯಾಟ್ರಲ್ ಅಂದ್ರೆ ಈ ಆಂಗಲ್ ಏನದ ರೀ 60. ಸೊ ನಂದು ರಫ್ ಡಯಾಗ್ರಾಮ್ ತಗೋತೇನೆ. ಈ ಕಡೆ ನಂದು F1 ಅದ, ಈ ಡೈರೆಕ್ಷನ್ ಒಳಗೆ ನಂದು F2 ಅದ. ಎರಡರ ನಡು ಆಂಗಲ್ 120 ಡಿಗ್ರಿ. ಯಾಕಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ರೀ, ಈ ಕಡೆ 60 ಅಂದ್ರೆ ಇದು ರಿಮೈನಿಂಗ್ 120. ಅಂಡ್ ಹಿಯರ್ ಇನ್ ಬಿಟ್ವೀನ್ ನಂದು ರಿಸಲ್ಟೆಂಟ್ ಫೋರ್ಸ್ F ಅಂತ ತಗೋತೇನೆ. ಹಾರಿಜಾಂಟಲ್ ಜೊತೆ ಏನ್ ಆಂಗಲ್ ಅದ, ಇದು ಆಲ್ಫಾ. ಸೊ ಹ್ಯಾಸ್ ಆಸ್ಕ್ಡ್ us to find resultant force. ಇಷ್ಟು ಕ್ಲಿಯರ್ ಅದ ರೀ ಫಿಗರ್. ಸೊ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಕೂಲಮ್ಸ್ ಲಾ ದಿಂದ F1 ಮತ್ತು F2 ಕಂಡುಹಿಡಿಬೇಕು. ಸೊ ಫಸ್ಟ್ F1 ಕಂಡುಹಿಡೋಣ. ಸೊ ಬೈ ಕೂಲಮ್ಸ್ ಲಾ ಅಂತಾನೆ, ಬೈ ಕೂಲಮ್ಸ್ ಲಾ F1 is equal to 9 into 10 raised to 9 Q1 into Q2. F1 ಅಂದ್ರೆ it is force between A and C. So Q1 ಅಂದ್ರೆ 3 into 10 raised to minus 9 ತಗೋತಾನೆ. Q2 ಅಂದ್ರೆ C ಗಿದ್ದಿದ್ದು 2 into 10 raised to minus 9 whole divided by R square. R ಎಷ್ಟದರಿ, ಎರಡು ನಡು ಡಿಸ್ಟೆನ್ಸ್ 0.3 ಬ್ರಾಕೆಟ್ ಸ್ಕ್ವೇರ್. ಈಗ ಮತ್ತೆ ಸಿಂಪ್ಲಿಫೈ ಮಾಡ್ರಿ. ಸೊ ನ್ಯೂಮರೇಟರ್ ಇಂಟು ಮಾಡ್ಕೊಂಡೆ ಅಂದ್ರೆ 3 into 2 6, 6 9s are 54. 54 into 10 raised to minus 9, ಒಂದು 10 raised to 9 ಕ್ಯಾನ್ಸಲ್ ಆಗ್ತದೆ. 0.3 ಸ್ಕ್ವೇರ್ ಅಂದ್ರೆ 0.09. ಸೊ ಡಿವೈಡ್ ಮಾಡ್ಕೊಂಡ್ರೆ 54 ಡಿವೈಡೆಡ್ ಬೈ 0.09 600 ಬರ್ತದೆ. ಯು ವಿಲ್ ಗೆಟ್ 600 into 10 raised to minus 9 ನ್ಯೂಟನ್. 600 into 10 raised to minus 9 ನ್ಯೂಟನ್. ಸೊ ಏನ್ ಮಾಡ್ತೇನೆ, ಎರಡು 0 minus 9 ಗೆ ಆಡ್ ಮಾಡ್ತೇನೆ ಅಂದ್ರೆ ನಂಗೆ ನಂಬರ್ ಸಣ್ಣದಾಗ್ತದೆ, ಮುಂದೆ ಸ್ವಲ್ಪ ಈಸಿ ಆಗ್ತದೆ. F1 is 6 into 10 raised to minus 7 ನ್ಯೂಟನ್. ಸೊ ಇದು ಒಂದು ವ್ಯಾಲ್ಯೂ ಅನ್ಬೋದು. ಸಿಮಿಲರ್ಲಿ ನಾವು ವಿಲ್ ಫೈಂಡ್ F2 ಕಂಡುಹಿಡಿತೇನೆ. F2 is force between B and C. ಸೊ ಮತ್ತೆ ಕೂಲಮ್ಸ್ ಲಾ ಫಾರ್ಮುಲಾ ತುಂಬಿರ 9 into 10 raised to 9. ಚಾರ್ಜಸ್ ತಗೊಂಡ್ರೆ -3 ಅದ, ಮೈನಸ್ ಸೈನ್ ತಗೋಬೇಡ್ರಿ, ಇಟ್ ಇಂಡಿಕೇಟ್ಸ್ ಅಟ್ರಾಕ್ಷನ್. ಫಿಗರ್ ಒಳಗೆ ತೋರ್ಸೇವ. 3 into 10 raised to minus 9, ಇನ್ನೊಂದು 2 into 10 raised to minus 9. ಆಮೇಲೆ ಎರಡರ ನಡು ಡಿಸ್ಟೆನ್ಸ್ ಏನದ ರೀ 0.3 ಬ್ರಾಕೆಟ್ ಸ್ಕ್ವೇರ್. ಈಗ ಇದು ಸಾಲ್ವ್ ಮಾಡ್ತೀವಿ. ಇಲ್ಲ ಅಬ್ಸರ್ವ್ ಮಾಡಿದ್ರೆ F1 ದಾಗ ಏನ್ ವ್ಯಾಲ್ಯೂಸ್ ಅದಾವ ಸೇಮ್ F2 ಒಳಗ ಅದಾವ. ಚಾರ್ಜಸ್ ಸೇಮ್, ಡಿಸ್ಟೆನ್ಸ್ ಸೇಮ್ ಅಂದ್ರೆ ವ್ಯಾಲ್ಯೂ ಸೇಮ್ ಬರ್ತದೆ. ಯು ಕ್ಯಾನ್ ಇವನ್ ರೈಟ್ ಡೈರೆಕ್ಟ್ಲಿ. F2 ವಿಲ್ ಬಿ 6 into 10 raised to minus 7 ನ್ಯೂಟನ್ ಅಂತ ಆಗ್ತದೆ F2. ಈಗ ರಿಸಲ್ಟೆಂಟ್ ಕಂಡುಹಿಡಿಯೋಣ. ಸೊ ನಾವು ವಿಲ್ ಫೈಂಡ್ ರಿಸಲ್ಟೆಂಟ್. ಸೊ ಈಗ ರಿಸಲ್ಟೆಂಟ್
ರಿಸಲ್ಟೆಂಟ್ ಅಂತ ಕೇಳ್ಯಾನ, ಫೈಂಡ್ ರಿಸಲ್ಟೆಂಟ್ ಫೋರ್ಸ್ ಅಂತಾನೆ. ಸೊ ರಿಸಲ್ಟೆಂಟ್ ಕಂಡುಹಿಡಿಬೇಕಾದ್ರೆ ಫಸ್ಟ್ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕ, ಆಮೇಲೆ ಡೈರೆಕ್ಷನ್ ಕಂಡುಹಿಡಿಬೇಕು. So if there are two vectors, magnitude is given by f is equal to root of p square plus q square ಅಂದಾಗ. So f1 square plus f2 square plus 2f1 f2 into cos theta. Theta is angle between two vectors. ಅಂದ್ರೆ ಇಲ್ಲಿ two forces ನಡುವಿನ angle. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, f1 ಮತ್ತು f2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಸಿಂಪ್ಲಿಫೈ ಮಾಡ್ರಿ, ಯು ವಿಲ್ ಹ್ಯಾವ್ ದಿ ಆನ್ಸರ್. ಈಗ ಇಲ್ಲಿ ತುಂಬಿದಂತ ತಿಳಿರಿ, ಎರಡು ವ್ಯಾಲ್ಯೂ 6 ಅದ. ಈಗ ನಾ ಏನ್ ಮಾಡ್ತೇನೆ, 10⁻⁻7 ಪವರ್ ರೂಟ್ ಒಳಗೆ ತಗೊಳ್ಳೋದಲ್ರಿ, ರೂಟ್ ಹೊರಗಿಡೋಣ ಈಸಿ ಆಗ್ತದೆ. ಸೊ ದಿಸ್ ಈಸ್ ರೂಟ್ ಆಫ್, ಎರಡತ್ರದ್ದು ಪವರ್ ಸೇಮ್ ಇರ್ಬೇಕು, 10⁻⁻7 10⁻⁻7. ಸೊ 6 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ 2 6 into 6 ಥೀಟಾ 120 ಅದ, ಕಾಸ್ 120, ಆಮೇಲೆ ರೂಟ್ ಹೊರಗೆ 10⁻⁻7. ನೀವು ಒಳಗೆ ತಗೊಂಡು ಸಾಲ್ವ್ ಮಾಡ್ರೂ ಮತ್ತೆ ಇಲ್ಲೇ ಬರ್ತೇವೆ. ಈಗ ಇದು ಸಿಂಪ್ಲಿಫೈ ಮಾಡ್ರಿ, ಎರಡು ಸ್ಟೆಪ್, ಯು ವಿಲ್ ಹ್ಯಾವ್ ದಿ ಆನ್ಸರ್. ಸೊ ಸ್ವಲ್ಪ ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡ್ರಿ, ಎಷ್ಟು ಬರ್ತದೆ ನೋಡ್ರಿ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ರೂಟ್ ಆಫ್, ಸೊ 6 ಸ್ಕ್ವೇರ್ 36 plus 36 plus 36 into 2 72, cos 120 is minus 1/2, root ಹೊರಗೆ 10⁻⁻. So this is root of 36 plus 36, ಇದು ಸಾಲ್ವ್ ಮಾಡಿದ್ರೆ ಇದು minus 36 ಬರ್ತದೆ, ರೂಟ್ ಹೊರಗೆ 10⁻⁻7. So 136 ಹೋಯ್ತು, root of 36 is 6. So answer is 6 into 10⁻⁻7 ನ್ಯೂಟನ್ ಅಂತ ಹೇಳಿ ಇದು ಮ್ಯಾಗ್ನಿಟ್ಯೂಡ್. ಸೊ 6 into 10⁻⁻7. ಸೊ ಬಹಳಷ್ಟು ಜನ ಇಷ್ಟೇ ಕ್ಯಾಲ್ಕುಲೇಟ್ ಮಾಡಿ ಬಿಟ್ಬಿಡ್ತಾರೆ, ಸೊ ಮಾರ್ಕ್ಸ್ ಕಟ್ ಆಗ್ತದ್ರೆ. ರಿಸಲ್ಟೆಂಟ್ ಅಂತ ಕೇಳ್ಯಾನ, ಸೊ ವೆನ್ ಹಿ ಸೇಸ್ ರಿಸಲ್ಟೆಂಟ್, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಸೆಕೆಂಡ್ ಡೈರೆಕ್ಷನ್ ತಗೊಂಡಂತ ಹೇಳಿ, ಡೈರೆಕ್ಷನ್. ಸೊ ಟ್ಯಾನ್ ಅಲ್ಫಾ ಫಾರ್ಮುಲಾ ಯೂಸ್ ಮಾಡ್ಬೋದು ಒಂದು, ಬಟ್ ಇಲ್ಲಿ f1 ಮತ್ತು f2 ಎರಡು ಈಕ್ವಲ್ ಅದಾವ, ಎರಡು ಫೋರ್ಸ್ ಈಕ್ವಲ್ ಇತ್ತಂದ್ರೆ ರಿಸಲ್ಟೆಂಟ್ ವಿಲ್ ಆಕ್ಟ್ ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್. ಸೊ ಡೈರೆಕ್ಟ್ ಒಂದು ಸ್ಟೆಪ್ ಒಳಗೆ ನೀವು ಅಲ್ಫಾ ಬರೀಬಹುದು, ಆಸ್ f1 is equal to f2, ಅಲ್ಫಾ is equal to θ/2. ಸೊ ಥೀಟಾ ಅಂದ್ರೆ ಎರಡು ಫೋರ್ಸ್ ನಡುವೆ ಆಂಗಲ್ ಎಷ್ಟು ಅದ ರೀ, 120/2. ಸೊ ಅಲ್ಫಾ is equal to ಎಷ್ಟು ಬರ್ತದೆ, 60 degree. So this is your answer. Magnitude 6 into 10⁻⁻7, alpha 60. Clear adari? This is second. Next problem, third and third. 3 charges each equal to plus 4 nanocoulomb are placed at 3 corners of a square of side 2 centimeters. Find resultant electric field at the fourth corner. So March 18 ಒಳಗೆ ಬಿದ್ದಿದ್ದದ. ಈಗ 3 charges ಅದಾವ, 4 nanocoulomb placed at 3 corners. So 3 ಕಾರ್ನರ್ ಒಳಗೆ ಅದಾವ. ಸೊ ಇಲ್ಲೊಂದು ಅದ ಅಂತ ತಗೋತೇನೆ, ಪ್ಲಸ್ 4 nanocoulomb, ಎರಡನೇದು ಇಲ್ಲ ಅದ ಅಂತ ತಗೋತೇನೆ, ಎಲ್ಲೂ ತಗೋಬೋದ್ರೆ 3 ಕಾರ್ನರ್ಸ್ ಪ್ಲಸ್ 4 nanocoulomb, ಥರ್ಡ್ ಇಲ್ಲದ plus 4 nanocoulomb. Side of square, square the side ಕೊಟ್ಟಾನೆ 0.02 meters, 2/100 ಅಂದಾಗ ಸೆಂಟಿಮೀಟರ್ ಅದ. ಸೊ ಇದು 0.02 meters. Find resultant electric field at fourth corner. ಸೊ ಇಲ್ಲಿ ಇದು ಪಾಯಿಂಟ್ P ಅಂತ ಹೇಳಿರ್ತೇನೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ. ಇಲ್ಲಿ ನಮಗೆ ರಿಸಲ್ಟೆಂಟ್ ಕಂಡುಹಿಡಿಯಬೇಕು. ಈಗ ಇದು ಎ, ಇದು ಪಾಯಿಂಟ್ ಬಿ ಅಂತ ತಗೋತಾನೆ, ಇದು ಪಾಯಿಂಟ್ ಸಿ ಅಂತ ತಗೋತಾನೆ. ಈಗ ಎ ದಿಂದ ಇಲ್ಲಿ ಪಾಯಿಂಟ್ ಪಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ. ಆಸ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಅವೇ ಫ್ರಮ್ ಪಾಸಿಟಿವ್. ಸೊ ಇದು ಕಡೆ ಡೌನ್ವರ್ಡ್ ಆಕ್ಟ್ ಆಗ್ತದೆ. ಸೊ ಈ ಡೈರೆಕ್ಷನ್ ಒಳಗೆ E1 ಅಂತ ತಗೋತಾನೆ.
ಸಿಮಿಲರ್ಲಿ ಇದು ಸಿ ಗೆ ಏನದರಲ್ಲ ಇದರಿಂದನೂ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ, ಇದು ಪಾಸಿಟಿವ್ ಅದ, ಸೊ ಅವೇ ಫ್ರಮ್ ಪಾಸಿಟಿವ್ ಇದು ಈ ಕಡೆ ಆಕ್ಟ್ ಆಗ್ತದೆ E2. E2 is electric field due to C. ಆಮೇಲೆ ಡಯಾಗೋನಲಿನೂ ಇರ್ತದೆ, ಸೊ ಇದು ಡಯಾಗೋನಲ್ ಡಿಸ್ಟೆನ್ಸ್ ಬೇಕು ನಮಗೆ. ಸೊ ಡಯಾಗೋನಲಿ ಈ ಕಡೆ ಅವೇ ಫ್ರಮ್ ಪಾಸಿಟಿವ್, ಸೊ ಈ ಡೈರೆಕ್ಷನ್ ಒಳಗೆ ನಮ್ದು E3 ಅಂತ ತೋರ್ತದೆ. ಸೊ ಆಸ್ ಇಟ್ ಈಸ್ ಅ ಸ್ಕ್ವೇರ್, ಈ ಆಂಗಲ್ ಏನದರಲ್ಲ ಬಿಟ್ವೀನ್ E2 and E3 is 45 degree. So there are three vectors you are required to find a resultant. Last problem ಒಳಗೆ 2 vectors ಇದ್ದು F1 ಮತ್ತು F2. ಇಲ್ಲಿ E1 E2 E3 ಅದ. ಈಗ ಇಲ್ಲಿ ನೋಡ್ರಿ E3 ಕಂಡು ಹಿಡಿಬೇಕಾದ್ರೆ ನಂಗೆ ಇದು ಡಯಾಗೋನಲ್ ಲೆಂತ್ ಬೇಕು. ಸೊ ಇದು ಶಾರ್ಟ್ಕಟ್ ನೆನಪಿಡ್ರಿ ಪೈಥಾಗೋರಸ್ ಥಿಯರಮ್ ದಿಂದನೇ. ಸೊ ಡಯಾಗೋನಲ್ ವಿಲ್ ಬಿ ಇದು 0.02 0.02 ಅದ. ಸೊ ದಿಸ್ ವಿಲ್ ಬಿ 0.02 into root 2 meters. ಸೊ ಸೈಡ್ ಏನಿರ್ತದಲ್ಲ ಅದಕ್ಕೆ ರೂಟ್ 2 ಇಂಟು ಮಾಡಿದ್ರೆ ನಮಗೆ ಏನ್ ಸಿಗ್ತದ್ರಿ, ಡಯಾಗೋನಲ್ ಸಿಗ್ತದ. ಈಗ ವಿಲ್ ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದು ಫಾರ್ಮುಲಾ ಬರೀತೇನೆ. E is equal to ಫಾರ್ಮುಲಾ ಏನದ 9 into 10 raised to 9 into Q divided by R square ಈ ಫಾರ್ಮುಲಾ ಯೂಸ್ ಮಾಡಿ E1 E2 E3 ಫಸ್ಟ್ ಕಂಡುಹಿಡಿಬೇಕು. ಈಗ ನೀವು ಫಿಗರ್ ನೋಡಿದ್ರೆ E1 ಕಂಡುಹಿಡಿಬೇಕಾದ್ರೆ ಚಾರ್ಜ್ ಇಸ್ 4, ಡಿಸ್ಟೆನ್ಸ್ ಇಸ್ 0.02. E2 ಕಂಡುಹಿಡಿಬೇಕಾದ್ರೂ ಚಾರ್ಜ್ ಇಸ್ 4, ಡಿಸ್ಟೆನ್ಸ್ ಇಸ್ 0.02. ಸೊ E1 ಮತ್ತು E2 ಎರಡು ಈಕ್ವಲ್ ಬರ್ತಾವ. ಸೊ ಡೈರೆಕ್ಟ್ ಆಗಿ ಎರಡು ಕೂಡ್ಸೇನೆ ಬರೀತಾನೆ. E1 is equal to E2 ಅಂತೇನೆ ಫಾರ್ಮುಲಾ ಒಳಗೆ ತುಂಬಿರ 9 into 10 raised to 9, Q is 4 into 10 raised to minus 9 divided by R square. R is 0.02 bracket square. 0.02 bracket square. So ಇದು ಸಿಂಪ್ಲಿಫೈ ಮಾಡಿದ್ರೆ 9 4s are 36 divided by 0.02 ಸ್ಕ್ವೇರ್ ತಗೊಂಡ್ರೆ ಅಂತ ತಿಳಿರಿ 0.0004. ಸೊ ಡಿವೈಡ್ ಮಾಡ್ರಿ 36 divided by 0.0004. you will get 90,000. so 90,000 ಬರ್ತದೆ, or I will write it as 9 into 10 raised to 4 Newton per coulomb. ಯೂನಿಟ್ಸ್ ಮರಿಬೇಡ್ರೆ ಇಂಪಾರ್ಟೆಂಟ್. ಇದು E1 ಆಯ್ತು, E2 ಆಯ್ತು. ಈಗ E3 ಕಂಡುಹಿಡಿಬೇಕು, ದಟ್ ಈಸ್ ಡ್ಯೂ ಟು ಚಾರ್ಜ್ ಅಟ್ ಪಾಯಿಂಟ್ B. E3 ಕಂಡುಹಿಡಿಬೇಕು. ಸೊ E3 ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ E3 is equal to distance ಅಷ್ಟೇ ಡಿಫರೆನ್ಸ್, ಅಗೇನ್ ಚಾರ್ಜ್ is same. ಸೊ 9 into 10 raised to 9, ಚಾರ್ಜ್ ಸೇಮ್ 4 into 10 raised to minus 9, ಡಿಸ್ಟೆನ್ಸ್ ಅಷ್ಟೇ ಏನಾಗ್ತದೆ ಚೇಂಜ್ 0.02 into root 2 bracket square R square. Again numerator will be 36, ಡಿನಾಮಿನೇಟರ್ ಸ್ಕ್ವೇರ್ ಮಾಡ್ಕೊಂಡ್ರೆ 0.1334, ಆಮೇಲೆ ರೂಟ್ 2 ದ ಸ್ಕ್ವೇರ್ 2. ಈಗ ಇದು ಸಾಲ್ವ್ ಮಾಡ್ರಿ. ಸೊ ನಾ ಇಲ್ಲಿ ಡೈರೆಕ್ಟ್ ಇರ್ತೇನೆ. ಈಗ ಫಸ್ಟ್ ದಾಗ ನಾವು ಬಿಡಿಸಿದ್ದು ತಗೊಂಡ್ರೆ 2 ಅಂದಿಲ್ಲ ಡಿನಾಮಿನೇಟರ್ ಒಳಗೆ. ಸೊ ಇಲ್ಲಿ ಡಿನಾಮಿನೇಟರ್ ಒಳಗೆ 2 ಬಂದದ ಅಂದ್ರೆ E1 ಮತ್ತು E2 ದ ಅರ್ಧ ಬರ್ತದ. ಸೊ ದಿಸ್ ವಿಲ್ ಬಿ 4.5 into 10 raised to 4 Newton per coulomb. ಬೇಕಾದ್ರೆ ನೀವು ಚೆಕ್ ಮಾಡ್ರಿ ಬಿಡಿಸಿ, ಯು ವಿಲ್ ಹ್ಯಾವ್ ದಿಸ್ ಆನ್ಸರ್. ಈಗ ಇಷ್ಟು ಕ್ಲಿಯರ್ ಅದ ರೀ, ಇದು ಫಸ್ಟ್ ಪಾರ್ಟ್. ಈಗ ಇಲ್ಲಿ ನಮ್ದು 3 ವೆಕ್ಟರ್ಸ್ ಅದಾವ, ಯಾವ್ಯಾವ E1 E2 ಮತ್ತೆ E3. ಸೊ 3 ವೆಕ್ಟರ್ಸ್ ಇದ್ದದ್ದು ನಾವು ಯು ಆರ್ ರಿಕ್ವೈರ್ಡ್ ಟು ಕನ್ವರ್ಟ್ ಇಟ್ ಇಂಟು 2 ಬೈ ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್. ಸೊ ರಿಸಾಲ್ವ್ ಮಾಡ್ಕೊಂಡು ಎರಡರೊಳಗೆ ಕನ್ವರ್ಟ್ ಮಾಡ್ಬೇಕ. ಅದ್ರಾಗ ಫಸ್ಟ್ ಒನ್ ಈಸ್ ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ರಿಸಲ್ಟೆಂಟ್. ಹಾರಿಜಾಂಟಲ್ ಕಾಂಪೋನೆಂಟ್ ಅಂತ ಹೇಳ್ತಾರೆ. ಸೊ ಹಾರಿಜಾಂಟಲ್ ಕಾಂಪೋನೆಂಟ್ ಈಸ್ ಗಿವನ್ ಬೈ Ex ಅಂತ ಬರೀತೇನೆ, ಹಾರಿಜಾಂಟಲ್ ಕಾಂಪೋನೆಂಟ್. ಈಗ ಇವು ಮೂರತ್ರೊಳಗೆ ಹಾರಿಜಾಂಟಲ್ ಡೈರೆಕ್ಷನ್ ದಾಗ ಯಾವ್ದದ ರೀ E2, ಅದು ಟುವರ್ಡ್ಸ್ ನೆಗೆಟಿವ್ X ಡೈರೆಕ್ಷನ್ ಅದ. ಸೊ ಮೈನಸ್ E2. ಇನ್ಕ್ಲೈನ್ಡ್ ಯಾವ್ದದ E3. ಸೊ ಅದಕ್ಕೆ ಆಂಗಲ್ 45 ಅದ. ಸೊ ಯು ವಿಲ್ ಹ್ಯಾವ್ E3 cos 45. ಯಾಕಂದ್ರೆ E2 ಗೆ ಆಂಗಲ್ ಟಚ್ ಆಗತ್ತಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್.
E3 ಥರ್ಡ್ ಕ್ವಾಡ್ರೆಂಟ್ ಒಳಗೆ ಅದ ರೀ, ಅಂದ್ಮೇಲೆ ನಂದು ಏನಾಗ್ತದ ಎಕ್ಸ್ ನೆಗೆಟಿವ್ ವೈ ನೆಗೆಟಿವ್ ಅಂದ್ರೆ ಇದು ನೆಗೆಟಿವ್ ಬರ್ತದೆ. ಸಿಮಿಲರ್ಲಿ ವರ್ಟಿಕಲ್ ಕಾಂಪೋನೆಂಟ್ ಬರೋದ ಅಂತ ಹೇಳಿರಿ. ವರ್ಟಿಕಲ್ ಕಾಂಪೋನೆಂಟ್ so vertical component I will denote it as EY ಅಂತ ಡಿನೋಟ್ ಮಾಡಿ. ಫಿಗರ್ ಅಬ್ಸರ್ವ್ ಮಾಡ್ರಿ, ವರ್ಟಿಕಲ್ ಡೈರೆಕ್ಷನ್ ದಾಗ ಯಾವ್ದದ E1 ಪಾಸಿಟಿವ್ y ದಾಗ ಅದನೋ ನೆಗೆಟಿವ್ y ದಾಗ ಅದ. ಸೊ ನೆಗೆಟಿವ್ y ಡೈರೆಕ್ಷನ್ ದಾಗ ಅದ ಅಂದ್ಮೇಲೆ ಯು ಶುಡ್ ಟೇಕ್ ಮೈನಸ್ E1. ಈಗ ಇನ್ಕ್ಲೈನ್ಡ್ ಯಾವ್ದದ ರೀ E3. ಸೊ E3 ಹಾರಿಜಾಂಟಲ್ ಜೊತೆ 45 ಮಾಡ್ಲಿಕ್ಕತ್ತದ. ಸೊ ವರ್ಟಿಕಲ್ ಒಳಗ ಕಾಸ್ ಬದ್ಲಿ ಸೈನ್ ಬರ್ತದ. ಸೊ E3 sin 45. E3 is in third quadrant ಒಳಗ y ನೆಗೆಟಿವ್ ಇರ್ತದ. ಸೊ ಇದು ಮೈನಸ್. ಕ್ಲಿಯರ್ ಅದ ರೀ. ಸೊ ಹಾರಿಜಾಂಟಲ್ ಬರಿಬೇಕಾದ್ರೆ ಫಸ್ಟ್ ಹಾರಿಜಾಂಟಲ್ ಡೈರೆಕ್ಷನ್ ದಾಗಿಂದ ಬರೀರಿ, ಆಮೇಲೆ ಯಾವ್ದು ಇನ್ಕ್ಲೈನ್ಡ್ ಅದರಲ್ಲ ಅದನ್ನ ತಗೊಂಡು ಅದಕ್ಕೆ ಸೈನ್ ಕಾಸ್ ಅನ್ನೋದು ಅಪ್ಲೈ ಮಾಡ್ಬೇಕು ಬೈ ರೆಸೊಲ್ಯೂಷನ್ ಆಫ್ ವೆಕ್ಟರ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತಾನೆ. E2 is 9 into 10 raised to 4. So minus 9 into 10 raised to 4 minus E3 is 4.5 into 10 raised to 4. Cos 45 is 1 by root 2. So simplify madri, you will get EX. So solve madri ನೋಡೋಣ. EX ಎಷ್ಟು ಬರ್ತದೆ ನೋಡ್ರಿ. ಸೊ ಸಾಲ್ವ್ ಮಾಡ್ರಿ, EX ಎಷ್ಟು ಬರ್ತದೆ. ಸೊ minus 9 into 10 raised to 4 minus 4.5 root 2 ಲೇ ಡಿವೈಡ್ ಮಾಡ್ಕೋತೇನೆ. 4.5 divided by 2 root. You'll get 3.18. So ಇದು 3.18 into 10 raised to 4. ಸೊ ಎರಡು ಮೈನಸ್ ಅದ, ಈ ಕಡೆ ಪವರ್ 10 raised to 4 10 raised to 4 ಅದ. ಸೊ ಎರಡು ಆಡ್ ಆಗ್ತದೆ, ಪ್ಲಸ್ 9 ಆಡ್ ಮಾಡಿದಂದ್ರೆ 12.18. ಸೊ ಮೈನಸ್ 12.18 into 10 raised to 4 ನ್ಯೂಟನ್ ಪರ್ ಕೂಲಂಬ್. ಇದು ಹಾರಿಜಾಂಟಲ್ ಕಾಂಪೋನೆಂಟ್. ಸಿಮಿಲರ್ಲಿ ವರ್ಟಿಕಲ್ ಕಾಂಪೋನೆಂಟ್ ಸಾಲ್ವ್ ಮಾಡ್ರಿ. E1 ಮತ್ತು E2 ಎರಡು ವ್ಯಾಲ್ಯೂ ಸೇಮ್ ಅದಾವ. ಸೊ ಇದು minus 9 into 10 raised to 4 minus E3 is 4.5 into 10 raised to 4 sin 45 is 1 by root 2. ಈಗ ಅಬ್ಸರ್ವ್ ಮಾಡಿದ್ರೆ EY ದಾಗಿಂದ ಎಲ್ಲ ವ್ಯಾಲ್ಯೂ ಸೇಮ್ ಆಸ್ EX ಅದರಿ, ಅಂದ್ರೆ ಇದು ಅಷ್ಟ ಬರ್ತದ. ಸೊ minus 12.18 into 10 raised to 4 ನ್ಯೂಟನ್ ಪರ್ ಕೂಲಂಬ್. ಇಷ್ಟು ಕ್ಲಿಯರ್ ಅದರಿ. ಇದು ಮೂರ್ ಇದ್ದು ವೆಕ್ಟರ್ಸ್ E1 E2 E3. ಈಗ ಏನ್ ಮಾಡಿದ್ವು ನಾವು ಕನ್ವರ್ಟೆಡ್ ಇಂಟು 2, ದಟ್ ಈಸ್ EX ಅಂಡ್ EY. ಈಗ ಲಾಸ್ಟ್ ಸ್ಟೆಪ್. ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಇಂಟೆನ್ಸಿಟಿ ಅನ್ಬೋದು. ಸೊ ಈಗ ಲಾಸ್ಟ್ ಸ್ಟೆಪ್ ಒಳಗ ವಿಲ್ ಫೈಂಡ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈಗ ಡಯಾಗ್ರಾಮ್ ಡ್ರಾ ಮಾಡಿದ್ರೆ EX ನೆಗೆಟಿವ್ ಅದ. ಸೊ ಮೀನ್ಸ್ ಇಟ್ ಈಸ್ ಆಕ್ಟಿಂಗ್ ಇನ್ negative x direction. So EX negative x direction ದಾಗ ಅದ. ಸೊ ನೆಗೆಟಿವ್ x direction ಒಳಗೆ EX ಅದ. EY ನೆಗೆಟಿವ್ ಅದ ಅಂದ್ರೆ ಅದು ನೆಗೆಟಿವ್ y direction ದಾಗ ಅದ. ಸೊ ಇಟ್ ಈಸ್ ಆಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್ಸ್. ಈ ಕಡೆ EY. ಸೊ ಈ ಕಡೆ EX ಅದ, ಈ ಕಡೆ EY. ಎರಡರ ನಡುವೆ ಏನ್ ಬರ್ತದ್ರಿ ರಿಸಲ್ಟೆಂಟ್ E ಬರ್ತದ. ಸೊ E ವಿಲ್ ಬಿ ಇನ್ ಬಿಟ್ವೀನ್ ದೀಸ್ ಟು. ಸೊ ಇವೆರಡರ ನಡು ರಿಸಲ್ಟೆಂಟ್ ಬರ್ತದ. ರಿಸಲ್ಟೆಂಟ್ E ಅನ್ನೋದು ಇಲ್ಲಿ ಬರ್ತದ. ಸೊ ಆಂಗಲ್ ಇಟ್ ಈಸ್ ಮೇಕಿಂಗ್ ವಿತ್ ಹಾರಿಜಾಂಟಲ್ ಇಸ್ ಅಲ್ಫಾ. EX ಮತ್ತು EY ನಡುವೆ ಆಂಗಲ್ ಎಷ್ಟ್ರಿ 90. ಸೊ ಈಗ ಎರಡು ವೆಕ್ಟರ್ಸ್ ಅವತ್ರ ನಡುವೆ ಆಂಗಲ್ 90 ಇತ್ತಂದ್ರೆ so cos 90 0 ಆಗ್ತದೆ. so directly you can take magnitude E is equal to root of p square plus q square ಅಂದಂಗ, ಅಂದ್ರೆ EX square plus EY square. substitute ಮಾಡ್ರಿ, you will have the answer. so substitute ಮಾಡ್ತಾನೆ.
ಸಬ್ಸ್ಟಿಟ್ಯೂಟ್ ಮಾಡಿದಂತ್ರಿ ಮತ್ತು ಪವರ್ ಹೊರಗೆ ಇಟ್ಕೋತೇನೆ ರೂಟ್ ಆಫ್ ex 12.18 ಮೈನಸ್ ಸೈನ್ ತಗೋಬೇಡ್ರಿ ಡೈರೆಕ್ಷನ್ ಆಫ್ ಫಿಗರ್ ಒಳಗೆ ತೋರ್ಸೇವ ey 12.18 ಅದ ಪವರ್ ಹೊರಗೆ ಬರೀತೇನೆ 10 raised to 4 ಈಗ ಸಾಲ್ವ್ ಮಾಡ್ರಿ ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ex ಸೊ ಸಿಂಪ್ಲಿಫೈ ಮಾಡ್ತಾನೆ 12.18 ಬ್ರಾಕೆಟ್ ಸ್ಕ್ವೇರ್ ಸೊ ಮತ್ತೆ 148.35 ಸೊ ಸಿಂಪ್ಲಿಫೈ ಮಾಡ್ರಿ into 2 ಅದರದ್ದು root so you will get answer 17.22 direct simplify ಮಾಡೇನ್ರನ 17.22 into 10 raised to 4 Newton per coulomb ಇದು magnitude. Now second you are required to find direction. So direction ಅಂದ್ರೆ alpha value ಕಂಡುಹಿಡಿಯಬೇಕು. ಈಗ ಮತ್ತೆ ಇಲ್ಲಿ ex ಮತ್ತು ey ಎರಡು ಈಕ್ವಲ್ ಅದಾವ್ರಿ ಅಂದ್ಮೇಲೆ e will be exactly at the center. So as ex is equal to ey, alpha is equal to 90/2. So 90/2 will be equal to 45. So alpha is equal to 45. So 5 marks ಅಂತ ಹೇಳ್ಬೋದು. Clear ಅದರಿ? Okay.